ಕೋತಿ ದುರ್ಮರಣ ಹೊಂದಿದೆ. ಹೊಟ್ಟೆ ಉರಿದೋಯ್ತು. ನಾನೇನಪ್ಪ ಮಾಡಲಿ, ಏನು ಹೆಲ್ಪ್ಲೆಸ್ಸು. ಈಗ ಹೋಗಿ ಏನು ಮಾಡೋಕ್ಕಾಗತ್ತೇಳಿ. ಈಗ ಹತ್ರ ಹೋದರೆ ಎಲ್ಲ ಮುತ್ಕೊಂತವೆ ಕೋತಿಗಳು, ಕಚ್ಚಕ್ಕೆ ಬರ್ತವೆ. ಎಳೆದು ಸೈಡ್ಗೆ ಎಳೆದು ಹಾಕೋ ಹಾಗೆ ಅಂತ ಕೆಲವ್ರು ಬೈತಾರೆ. ಭಾಳ ಹೊಟ್ಟೆ ಉರಿದೋಯ್ತು ಗುರು. ಏನಿವತ್ತು ಸಚಿವ ಸಂಪುಟ ಸಭೆ ಇದೆ. ಬಹುಶಃ ವಾಹನಗಳೆಲ್ಲ ವೇಗವಾಗಿ ಬರ್ಬೋದು. ದಯವಿಟ್ಟು ಸ್ವಲ್ಪ ಪ್ರಾಣಿಗಳ ಮೇಲೆ ಕರುಣೆ ಇರಲಿ. ದಯವಿಟ್ಟು ಸ್ವಲ್ಪ ಮಾಡ್ಕೊಂಡು ಬನ್ರಪ್ಪ. ನೋಡಿ ನೋಡಿ ಕೋತಿ ದುರ್ಮರಣ ಹೊಂದಿದೆ. ಸೊ ನೋಡಿ, ನಾವು ಹೋಗಿ ಎತ್ತಾಕೋಣ ಅಂತಂತಂದರೆ ಅವೆಲ್ಲ ಕವರ್ ಆಗಿಬಿಡ್ತವೆ, ಮುಟ್ಟಕ್ಕೂ ಆಗಲ್ಲ. ಭಾಳ ಬೇಜಾರಾಯಿತು. ಇದೊಂದು ಅಸಮಾಧಾನ. ದಯವಿಟ್ಟು ಏನೋ ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಒಂದು ಮಾಹಿತಿ ಕೊಡ್ಬೋದು ಅಷ್ಟೇ. ನನ್ನ ಹತ್ರ ಹೋಗೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ನೋಡಿ, ವೇಗವಾಗಿ ಬರಬೇಡಿ ದಯವಿಟ್ಟು. ಸೊ ಇವತ್ತು ಸಚಿವ ಸಂಪುಟ ಸಭೆ ಇದೆ. ಸೊ ಏನೋ ಆಹಾರಗಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೋತಿಗಳಿಗೆ ಹಾಕ್ಬೇಡಿ. ಇದು ಯಾವ ಥರ ಆಯಿತು ಏನೋ ಗೊತ್ತಿಲ್ಲ. ಒಟ್ಟು ಕೋತಿ ನೋಡಿ ರಸ್ತೆ ಮಧ್ಯದಲ್ಲಿ ಸತ್ತು ಬಿದ್ದಿದೆ. ತುಂಬ ದೊಡ್ಡ ಮಟ್ಟದ ಒಂದು ಅಪಘಾತ ಆಗಿದೆ. ಸೊ ದಯವಿಟ್ಟು ಜೋಪಾನ ಕಂಡ್ರಪ್ಪ, ನೋಡ್ಕೊಬನ್ನಿ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ. ಯಾಕಂದರೆ ಪ್ರಾಣಿಗಳು ಸಹ ನಮ್ಮಂತೆ, ಅದನ್ನ ಗಮನಿಸಿ ವೇಗವಾಗಿ ಹೋಗಬೇಡಿ ದಯವಿಟ್ಟು. ಪ್ರಾಣಿಗಳ ಒಂದು ಏನೋ ಅವುಗಳ ಜೀವ ಹಾನಿ ಮಾಡದೇ ಇರೋ ಥರ ಸೊ ಇದು ಅಚಾತುರ್ಯ ಆಗಿರ್ತದೆ ಅಂತ ಅಂದ್ಕೋತೀನಿ. ಏಕೆಂದರೆ ಇವತ್ತು ಸಚಿವ ಸಂಪುಟ ಸಭೆ ಇರೋದ್ರಿಂದ ವಾಹನಗಳು ತುಂಬ ವೇಗವಾಗಿ ಹೋಗ್ತಾ ಇದೆ. ಆದರೂ ಪ್ರಾಣಿಗಳನ್ನ ಉಳಿಸ್ತಕ್ಕಂಥ ಕಾರ್ಯಕ್ಕೆ ಒಂದು ಸ್ವಲ್ಪ ಕೈ ಜೋಡಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ವಾಹನಗಳು ಬರ್ತೈತೆ ಬಂಧುಗಳೇ. ನೋಡಿ ಹತ್ರ ಹೋದೆ ಎಲ್ಲ ಕಚ್ಚಕ್ಕೆ ಬರ್ತವೆ. ಅದೇ 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 ಏನು ಮಾಡೋದು, ಎತ್ತಾಕ ಮಾತ್ರ ನಾನು ಟ್ರೈ ಮಾಡ್ತಾನೆ ಆವಾಗಿಂದ ಆಯ್ತಲ್ಲ. ಅದು ಯಾವುದೋ ಗಾಡಿ ಹೊಡೆದ್ಬಿಟ್ಟು ಹೊಂಟೋಗದೆ, ಹೊಟ್ಟೆ ಉರಿತದಲ್ಲಣ್ಣ. ಸ್ವಲ್ಪ ಎತ್ತು ಸೈಡ್ಗಾರಿ ಎಳೆದ್ಬಿಡವ ಅಂತ. ಕಾರ್ಲಾರ ಇದು ಮಾಡ್ಕೋಬೋದು. ಇದು ಏನಾಗುತ್ತೆ, ನಾವು ಬೈಕ್ಲಿ ಹೋದ್ರೆ ಅದು ಎಲ್ಲ ಬಂದು ಅಟ್ಯಾಕ್ ಮಾಡಿಬಿಡ್ತವೆ. ಅದೇ ಪ್ರೈವೇಟ್ ಕಾರ್ ಬಂದರೆ ಮರೆ ಮಾಡ್ಕೊಂಡು ತೆಗೆದ್ಬಿಡ್ಬೋದು. ಛೇ ಪಾಪ ಹೊಟ್ಟೆ ಉರಿತದಣ್ಣ. ಅದೇ ಅತ್ತಗಿತ್ತ ಅಡ್ಡ ನಿಲ್ಲಿಸ್ಬಿಟ್ಟು ಎಳ್ದಾಕ್ಬಿಡ್ಬೋದು ಸೈಡ್ಗೆ. ನೋಡೋಣ, ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೋಗಿ 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 ಅಣ್ಣ, ಈಗ ಹೋಗಿ ಹೋಗಿ ಅತ್ತ ಹೊಂಟೋಗಿ, ಮುಂದಕ್ಕೆ ಹೊಂಟೋಗಿ. ನೋಡಿ ಪಾಪ ಅಣ್ಣವರು ಪಾಪ ಎಳ್ದಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಆಯ್ತಲ್ಲ, ಪಾಪ ನೋಡಿ ಅಣ್ಣವರು ಪಾಪ ಎಳೆದು ಸೈಡ್ಗೆ ಹಾಕ್ತಿದಾರೆ. ಆಯ್ತಣ್ಣ, ಆಯ್ತು, ಸದ್ಯ ಒಳ್ಳೇದಾಯ್ತು ಬೋಣ, ಸಮಾಧಾನ. ಗೊತ್ತು, ನಾನು ಟ್ರೈ ಮಾಡ್ದೆ. ಅದು ನೋಡ ಲೋಯ್ತಲ್ಲಿ ನೋಡ ಗಡ್ಮ ಗೊರ್ರಂಬಿಡ್ತು. ಇರೋಣ ಒಂದು ನಿಮಿಷ, ಗಾಡಿ ಎತ್ಕೊಂಡ್ಬಿಡ್ತೀನಿ. ಹೆಂಗ ಅಟ್ಸ್ಕೊಬತ್ತು ಅಂದ್ರೆ ಅಯ್ಯೋ ಶಿವ. ಸದ್ಯ ಒಳ್ಳೇದಾಯ್ತು, ಒಳ್ಳೆ ಕೆಲಸ. ಸರಿ, ಒಳ್ಳೇದಾಯ್ತಣ್ಣ, ಉಪಕಾರ ಆಯ್ತು. ಒಳ್ಳೆ ಅಣ್ಣ, ಊರು ಕೌದಳ್ಳಿ. ಬನ್ನಿ ಬನ್ನಿ. ಸದ್ಯ ನೋಡಿ ಹಬ್ಬ, ಸದ್ಯ ಅಣ್ಣವರು ಒಂದು ಒಳ್ಳೆ ಸಹಕಾರ ಕೊಟ್ಟರು. ಸೊ ಬಸ್ಸು ಅಣ್ಣವರು ಅವರು ಸಹ ಸ್ವಲ್ಪ ಗಾಡಿ ನಿಲ್ಲಿಸಿ ಸ್ವಲ್ಪ ಸಹಕಾರ ಕೊಟ್ಟರು.
ಏನೋ ಆ ಕೋತಿನ ಸೈಡ್ಗೆ ಎಳೆದು ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ಬೋದು. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀವಿ, ಪ್ರಾಣಿಗಳ ಮೇಲೆ ಒಲವಿರಲಿ. ಸೊ ವೇಗವಾಗಿ ಹೋಗ್ಬೇಡಿ ಕಣ್ರಪ್ಪ, ವೇಗವಾಗಿ ಹೋಗ್ಬೇಡ್ರಿ, ಇದಿಷ್ಟು ಹೇಳಬಲ್ಲೆ. ಇನ್ನು ಅದು ಬಿಟ್ಟು ನಾನು ಏನು ಹೇಳೋಕ್ಕದ್ದು. ಸ್ವಲ್ಪ ಮಾಡ್ಕೊಂಡು ಬನ್ನಿ. ಸೊ ಇದು ಹೆಂಗಾಯಿತು ಏನಾಯಿತು ದೇವ್ರನ್ನ ಗೊತ್ತಿಲ್ಲ. ಒಟ್ಟು ಈ ಥರದ ಒಂದು ಕೋತಿ ಒಂದು ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಲುಪಿದೆ. ಸೊ ವಾಹನ ಸವಾರರು ಜೋಪಾನ ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ.